ಎಲ್ಲೇ ನಮ್ಮ ಬಾಂಗ್ಲಾದವರು ಅಥವಾ ಮತ್ತೆಲ್ಲಿ ಅವರು ಅಂತ ಅನ್ನುವಂಥ ಅನಿಸಿದ್ರೆ ಅವರು ಕಟ್ ಮಾಡಿದ್ದಾರೆ ಅಂತೇಳಿ ಈ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ಈ ನೆಪದಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಎಷ್ಟು ಹೆಸರು ಕಡಿಮೆ ಮಾಡಿ ನಮ್ಮ ವೋಟರ ಕಡಿಮೆ ಮಾಡ್ತಾ ಇದ್ದಾರೆ ಇವರು, ಮತ್ತು ತಮ್ಮ ಪಾರ್ಟಿ ಆರಿಸಿ ಏನೋ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಇವರೆಲ್ಲರ ಒಗ್ಗರಿನ ಆರೋಪ. ಹೀಗಾಗಿ ಅವರು ಎಲೆಕ್ಷನ್ ಕಮಿಷನ್ ಮೇಲೆ ದಾಳಿ ಮಾಡ್ತಾನೆ ಇದ್ದಾರೆ. ಅದಕ್ಕೆ ನಮ್ಮ ಎಲೆಕ್ಷನ್ ಕಮಿಷನರ್ ಅವರು ಸಹಿತ ಜ್ಞಾನೇಶ್ ಅವರು ಅಥವಾ ಜ್ಞಾನೇಶ್ ಕುಮಾರ್ ಅವರು ಸಹಿತ ಇಲ್ಲ ಅಂಥದ್ದೇನು ಆಗಿಲ್ಲ, ನಾವಿಲ್ಲ ಮಾಡಿ ಸರ್ವೆ ಮಾಡ್ತೀವಿ, ಆದರೆ ಇವಾಗ ಉತ್ತರ ನಾವು ಕೊಟ್ಟಿದ್ದೀವಿ, ಕೊಡ್ಬೇಕಂತ ಏನಿಲ್ಲ ಅನ್ನೋಂಥ ಮಾತು ಹೇಳ್ತಾ ಆಯ್ತಾ. ಉತ್ತರ ಪ್ರಶ್ನೆ ಏನು ಕೇಳ್ತಾ ಇದ್ದಲ್ಲ, 65 ಲಕ್ಷ ಮಂದಿ ತೆಗೆದ್ರಿ, ಆದರೆ ಹೊಸದಾಗಿ ಎಷ್ಟು ಮಂದಿನ ಸೇರಿಸಿರಿ ಅನ್ನೋದು ಇಲ್ಲಿ ಉತ್ತರ ಸಿಗದೇ ಇದ್ದಾಗ ಸಹಜವಾಗಿ ಸಮಸ್ಯೆ ಎಲೆಕ್ಷನ್ ಕಮಿಷನ್ಗಳು ಹೋಗ್ತದೆ. ಅದರಲ್ಲೂ ಇದು ನಿಮಗೆ ಗೊತ್ತದ, ಇತ್ತೀಚೆಗೆ ನಮ್ಮ ಹಿಂದಿನ CJI ಇದ್ದಂಥ ಚಂದ್ರಚೂಡ್ ಅವ್ರ ಕಾಲದಲ್ಲೇ ನಿಮಗೆ ಗೊತ್ತದ, ಇದು ನಮ್ಮ ಎಲೆಕ್ಷನ್ ಕಮಿಷನ್ ಏನದಪ್ಪ ಅಂತಂದ್ರೆ ಸರ್ಕಾರ ಮಾಡಿದ್ದು 2-1 ಎಲೆಕ್ಷನ್ ಕಮಿಷನ್ ನೇಮಿಸುವಂಥದ್ದು. ಹೀಗಾಗಿ ಆವತ್ತು ಸುಪ್ರೀಂ ಕೋರ್ಟ್ ಹೇಳಿದ್ದೇನಪ್ಪ ಅಂತಂದ್ರೆ ಈ ಒಂದು ಕಾರ್ಯಾಂಗದಿಂದ ಅಥವಾ ಒಂದು ನಮ್ಮ ಮಂತ್ರಿ ಮಂಡಳದಿಂದ ಅಥವಾ ಆಡಳಿತಾರೂಢ ಪಕ್ಷದಿಂದ ಪ್ರಧಾನಿ ಮತ್ತು ಇನ್ನೊಬ್ಬರು ಅವ್ರ ಪಕ್ಷದ ಅಥವಾ ಆಡಳಿತ ಇನ್ನೊಬ್ಬ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಇರ್ಬೋದು, ಯಾರೇ ಇರ್ಬೋದು, ಅವ್ರು ತೊಗೊಂಡು ಇನ್ನೊಬ್ಬ ವಿರೋಧ ಪಕ್ಷದ ನಾಯಕ 3 ಮಂದಿ ಓಟ, 3 ಮಂದಿ ಓಟದಲ್ಲಿ ಯಾರ ಕಡೆ 2 ಯಾರು ಹಾಕಾರಲ್ಲ ಅವರ ಕಮಿಷನರ್ ಆಗೋದು ಎಲೆಕ್ಷನ್ ಕಮಿಷನರ್. ಹೀಗಾಗಿ ಅದು ಮಾಡಿದಕ್ಕಾಗಿ ತಿದ್ದುಪಡಿ ಮಾಡಿದಕ್ಕಾಗಿ ಇವತ್ತೇನಾಗಿಬಿಟ್ಟದಪ್ಪ ಅಂತಂದ್ರೆ ಈ ನಮ್ಮ ಅವತ್ತು ಸಂಶಯ ವ್ಯಕ್ತಪಡಿಸಿದ್ದು ನಮ್ಮ CJI ಚಂದ್ರಚೂಡ್ ಅವರು ಮತ್ತು ಅವತ್ತಿನ